ಹಲೋ ಮೈ ಡಿಯರ್ ಗಾರ್ಜಿಯಸ್ ಫ್ರೆಂಡ್ಸ್. ಮತ್ತೊಮ್ಮೆ ಒಂದು ಕಪ್ ಕಾಫಿ ಜೊತೆ ಈ ನಿಮ್ಮ ಸುಮ. ಯಾವಾಗ ಎಲ್ಲದಕ್ಕೂ ರೂಪಾಯಿಯಲ್ಲಿ ಬೆಲೆ ಕಟ್ಟಲು ಮುಂದಾಗುತ್ತೇವೆಯೋ ಆಗ ಜೀವನದ ವೈಭವ ಮರೆಯಾಗಲು ಶುರುವಾಗುತ್ತದೆ. ಹೌದು ಸ್ನೇಹಿತರೆ, ಈ ಮಾತನ್ನು ನಾನು ವಿಜಯ ಕರ್ನಾಟಕ ಪತ್ರಿಕೆಯ ಒಂಗಿರಣ ಕಾಲಂನಲ್ಲಿ ಓದಿದೆ. ಹೌದಲ್ವಾ? ಎಷ್ಟು ಅರ್ಥಪೂರ್ಣವಿದೆ, ಒಮ್ಮೆ ಮನನ ಮಾಡಿಕೊಳ್ಳಿ. ಇಂದಿನ ಸಮಾಜದಲ್ಲಿ, ಕುಟುಂಬ ವ್ಯವಸ್ಥೆಯಲ್ಲಿ, ಕೆಲಸ ಮಾಡುವ ಸ್ಥಳಗಳಲ್ಲಿ ನಾವು ಈ ಮನೋಭಾವವನ್ನು ಹೆಚ್ಚಾಗಿ ನೋಡ್ತಿದ್ದೇವೆ. ಇಲ್ವೇ ಇದರ ಅನುಭವದ ಅರಿವು ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಆಗಿರುತ್ತದೆ ಕೂಡ. ಕೆಲವರಿಗೆ ಇದು ಬಹಳವಾಗಿ ಅಭ್ಯಾಸವಾಗಿ ಬಿಟ್ಟಿರುತ್ತೆ ಎಂದರೆ ತಪ್ಪಾಗಲಾರದು. ಸ್ನೇಹಿತರೆ, ಉದಾಹರಣೆಗೆ ಹೇಳುವುದಾದರೆ, ಸರಳತೆಯಿಂದ ಇರುವವರನ್ನ ಕಂಡಾಗ, ವಿಶೇಷವಾಗಿ ನಮ್ಮ ಹೆಣ್ಣು ಮಕ್ಕಳ ಮನೋಭಾವ ಇದನ್ನ ಪ್ರತಿನಿಧಿಸುತ್ತದೆ. ಅವರ ವಿದ್ಯೆ, ಅವರ ಸರಳತೆ, ಅವರ ಮನೆತನ, ಆಕೆಯ ಗೌರವ ಯಾವುದನ್ನೂ ಅರಿಯದೆ ಅಥವಾ ಅರಿತೂ ಕೂಡ ಅವರ ಉಡುಪಿನಿಂದ ಇಲ್ಲವೇ ಅವರು ಧರಿಸಿರುವ ಆಭರಣಗಳಿಂದ ವ್ಯಕ್ತಿಯನ್ನ ತುಲನೆ ಮಾಡುವುದು ಸರ್ವೇ ಸಾಮಾನ್ಯ. ಆದರೆ ಸ್ನೇಹಿತರೆ, ಒಮ್ಮೆ ಯೋಚಿಸಿ, ಉಡುಪು, ಆಭರಣ, ಆಸ್ತಿಯನ್ನ ನೋಡಿ ತುಲನೆ ಮಾಡಿ ಬದುಕುವುದಾದರೆ ಯಾರನ್ನ ಕುರಿತು ನೀವು ಮಾತನಾಡಿರುತ್ತೀರಿ ಅದೇ ವ್ಯಕ್ತಿ ಅವರು ಅವರ ವ್ಯಕ್ತಿತ್ವಕ್ಕೆ ಹೊಂದುವಂಥವರನ್ನ ಅವರು ಕಂಡುಕೊಂಡು ನಿಮ್ಮನ್ನು ನಿಮ್ಮದೇ ರೀತಿಯಲ್ಲಿ ತುಲನೆ ಮಾಡಿದರೆ ನಿಮ್ಮ ಸ್ಥಾನಮಾನ ಏನಾಗಬಹುದೆಂದು. ಸ್ನೇಹಿತರೆ, ಪ್ರತಿಯೊಬ್ಬ ವ್ಯಕ್ತಿಯು ವಿಶೇಷವೇ. ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿನ ವೈಖರಿ ಅವರಿಚ್ಛೆಯಂತೆ ಅಥವಾ ಅವರು ರೂಪಿಸಿಕೊಂಡಂತೆ. ಆಪ್ತರ, ಸ್ನೇಹಿತರ, ಪರಿಚಯಸ್ಥರ, ನೆಂಟರಿಷ್ಟರ ಸ್ಥಾನಮಾನ, ಅವರಿರುವ ಸ್ಥಿತಿಗಳನ್ನು ತುಲನೆ ಮಾಡಿ ಅವರಂತೆ ನಾವು ಆಗಬೇಕೆಂದರೆ ಅದು ಸಮಂಜಸವೇ? ನಮ್ಮ ನೆಮ್ಮದಿ, ನಮ್ಮ ಬದುಕಿನ ಬಂಡಿಯ ಹಾದಿ ಏನಾಗುತ್ತೆ ಒಮ್ಮೆ ಯೋಚಿಸಿ. ಬೇರೆಯವರನ್ನ ಹೋಲಿಕೆ ಮಾಡುವುದಕ್ಕಾಗಲಿ ತುಲನೆ ಮಾಡುವುದಕ್ಕಾಗಲಿ ನಾವು ಯಾರು? ನಮ್ಮ ಬಳಿ ಇರುವ ಸೀರೆ, ಭಂಡಾರ, ಒಡವೆ, ಮನೆ, ಹೊಲ, ಬ್ಯಾಂಕ್ ಬ್ಯಾಲೆನ್ಸ್ ಸರಳತೆಯಿಂದ ಬದುಕುತ್ತಿರುವವರಿಗೆ ಕೊಡಲು ನಿಮ್ಮಿಂದ ಸಾಧ್ಯವೇ? ಕಷ್ಟದಲ್ಲಿ ಬದುಕುತ್ತಿರುವವರಿಗೆ ಸಹಾಯ ಮಾಡುವ ಮನಸ್ಸುಂಟೆ ಅಥವಾ ಮಾಡಲು ಸಾಧ್ಯವಾ? ಹಾಗಿದ್ದ ಮೇಲೆ ಹೋಲಿಕೆ ಯಾಕಾಗಿ? ತುಲನೆ ಯಾಕಾಗಿ? ಯಾರಿಗಾಗಿ? ಇರುವುದು ಒಂದೇ ಜನ್ಮ, ಅವರವರು ಕೇಳಿ ಬಂದಷ್ಟು ಪಡೆದು ಬಂದಷ್ಟೇ. ಹಿರಿಯರು ಹೇಳಿದ ಮಾತಿನಂತೆ ನವಿಲು ನೋಡಿ ಕೆಂಬೂತ ಕುಣಿದಂತೆ. ಬೇರೆಯವರ ಬದುಕಿನ ರೀತಿ ನೀತಿ ನೋಡಿ ನಾವು ನಮ್ಮ ಪಾಲಿಗೆ ಇರುವ ನೆಮ್ಮದಿ ಕೆಡಿಸಿಕೊಳ್ಳುವುದು ನ್ಯಾಯವೇ? ಯೋಚಿಸಿ. ಬೆಲೆ ಕಟ್ಟಿ ನಾವು ಸಾಧಿಸುವುದಾದರೂ ಏನನ್ನ, ಅಲ್ವಾ? ಸುಧಾಮೂರ್ತಿಯವರು ಒಂದು ಕಡೆ ಹೇಳಿದ್ದಾರೆ, ಕೊರಳಲ್ಲಿ ಸರವಿದ್ದರೆ ಶ್ರೇಷ್ಠವಲ್ಲ, ನಡತೆಯಲ್ಲಿ ಸರಳವಿದ್ದವರು ಶ್ರೇಷ್ಠ ಎಂದು. ಎಷ್ಟು ಅರ್ಥಗರ್ಭಿತ ನೋಡಿ ಈ ಮಾತು. ಸರಳತೆ ಎಂಬುದು ಒಂದು ವಿರಳ ಒಡವೆ. ಅದನ್ನು ಯಾರೂ ಕದಿಯಲು ಸಾಧ್ಯವಿಲ್ಲ. ಅಷ್ಟೇಕೆ, ಅದನ್ನು ಧರಿಸುವುದು ಕೂಡ ಕಷ್ಟ ಸಾಧ್ಯ. ನಮ್ಮ ಇತಿಮಿತಿಯಲ್ಲಿ ನಮ್ಮ ಹಾಸಿಗೆ ಇದ್ದಷ್ಟು ಬದುಕುವುದರಲ್ಲಿ ಇರುವ ನೆಮ್ಮದಿ ಮತ್ತೊಬ್ಬರ ಜೀವನ ಶೈಲಿ ಮಾಡಲು ಹೊರಟಾಗ, ಮತ್ತೊಬ್ಬರ ಬದುಕನ್ನ ತುಲನೆ ಮಾಡಿ ಅವರಿಗೆ ಬೆಲೆ ಕಟ್ಟಲು ಹೊರಟಾಗ ಏನೂ ಇಲ್ಲ. ವ್ಯಕ್ತಿತ್ವವಿಲ್ಲದ, ಜೀವವಿಲ್ಲದ ತೋರಿಕೆಯ ಮನುಷ್ಯರಾಗಿ ಉಳಿಯುತ್ತೇವೇನೋ ಒಮ್ಮೆ ಯೋಚಿಸಿ. ನಾವು ಏನು ಸಾಧನೆ ಮಾಡಬೇಕಿಲ್ಲ, ಸರಳತೆಯಿಂದ ಇದ್ದು ಒಳ್ಳೆಯದನ್ನ ಮಾಡುತ್ತಾ ಹೋದರೆ ಅದೇ ದೊಡ್ಡ ಸಾಧನೆ ಆಗುತ್ತೆ. ಸಮಾಜ, ಕುಟುಂಬಕ್ಕಾಗಿ, ನಮ್ಮಗಳ ನೆಮ್ಮದಿಗಾಗಿ. ಹೌದಲ್ವೇ ಸ್ನೇಹಿತರೆ? ಸ್ವಿಸ್ ಖಾತೆದಾರರು ಸರಳತೆಯಿಂದ ಇರುವರಲ್ವೇ? ಒಮ್ಮೆ ಆಲೋಚಿಸಿ. ಥ್ಯಾಂಕ್ ಯು. ಟೇಕ್ ಕೇರ್. ಸ್ಟೇ ಬ್ಲೆಸ್ಡ್.